ತಾಲೂಕು ಅರಳಿ ಹೋಬಳಿಯ ಬ್ಯಾದನೆ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನ ಸಮಿತಿ ವತಿಯಿಂದ ಚೌಡೇಶ್ವರಿ ಅಮ್ಮನವರ ವಾರ್ಷಿಕ ಪೂಜಾ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಪೂಜಾ ಮಹೋತ್ಸವವನ್ನು ಕುರಿತು ಗ್ರಾಮಸ್ಥರಾದ ಪ್ರದೀಪ್ ಹಾಗೂ ಪೂರ್ಣೇಶ್ ಮಾತನಾಡಿ 2 ದಿನಗಳ ಕಾಲ ನಡೆದ ಪೂಜಾ ಕೈಕಾರ್ಯದಲ್ಲಿ ಕೃಷ್ಣ ದೇವಾಲಯದ ಪೂಜೆ, ಅಮೃತೇಶ್ವರ ದೇವಾಲಯದ ಪೂಜೆ, ಚೌಡೇಶ್ವರಿ ದೇವಿಯವರಿಗೆ ಸ್ವಸ್ತಿ ಶ್ರೀ ಪುಣ್ಯಹ ಅಭಿಷೇಕ ಅಲಂಕಾರ ಅರ್ಚನೆ, ಶ್ರೀ ಮಹಾಗಣಪತಿ ನವಗ್ರಹ ಪುರಸ್ಕಾರ, ಶ್ರೀ ದುರ್ಗಾ ಹೋಮ ಹಾಗೂ ದುರ್ಗಾ ನಮಸ್ಕಾರ ಪೂಜೆಗಳು ಮುಗಿದ ಬಳಿಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಅರ್ಚಕ ಸೀನಾ, ಸಹ ಅರ್ಚಕ ಸೀನಾ ಎಂ ಹಾಗೂ ರವಿ ಅನಂತರಾಮು ಶಾಸ್ತ್ರಿಯರ ನೇತೃತ್ವದಲ್ಲಿ ಪೂಜಾ ಮಹೋತ್ಸವ ಜರುಗಿತು. ಗ್ರಾಮಸ್ಥರ ಪೂರ್ಣ ಸಹಕಾರದೊಂದಿಗೆ ಜರುಗಿದ ಈ ಪುಣ್ಯ ಮಹೋತ್ಸವದಲ್ಲಿ ಬ್ಯಾದನೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದರು. ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯುತ್ತೆ ಹಾಗೂ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲು ನಮ್ಮ ಗ್ರಾಮಸ್ಥರು ಹಾಗೂ ಕಮಿಟಿಯ ಯುವಕರು ಎಲ್ಲರ ಸಹಕಾರ ಇದೆ. 3 ದಿನ ನಡೆಯುವ ಪೂಜೆಯಲ್ಲಿ ಎಲ್ಲ ಭಕ್ತಾದಿಗಳು ನೆರವೇರಲಿದ್ದು ದೇವಿಗೆ ಇವತ್ತು ಅರ್ಚನೆ, ಅಲಂಕಾರ, ಅಭಿಷೇಕ, ಸ್ವಸ್ತಿ ಪುಣ್ಯಹ, ಮಹಾಗಣಪತಿ ಪುರಸ್ಕಾರ, ದುರ್ಗಾ ಹೋಮ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಲಿದ್ದು ಪ್ರಧಾನ ಅರ್ಚಕರಾದ ರವಿಶಾಸ್ತ್ರಿ ಭಟ್ರು ನೆರವೇರಿಸುತ್ತಿದ್ದಾರೆ ಹಾಗೂ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು. ಆದರೆ ಏನು ನಮ್ಮ ದುರದೃಷ್ಟದ ಆನೆಯೊಂದು ನಮ್ಮ ಪಕ್ಕದ ಊರಿನಲ್ಲಿ ಆನೆ ಒಂದು ಯುವಕನನ್ನು ಏಟ್ ಮಾಡಿ ಅವನಿಗೆ ಏಟ್ ಮಾಡಿ ಸಾವನ್ನಪ್ಪಿದ್ದಾನೆ. ಅದರಿಂದ ಸುತ್ತಮುತ್ತ ಜನಗಳು ಕಮ್ಮಿ ಆಗಿದ್ದಾರೆ. ಅದನ್ನ ನಾಳೆಯಲ್ಲೂ ವಿಶೇಷ ಪೂಜೆ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ನಮ್ಮ ಯುವಕರು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ರಂಜಿತ್ ಕುಮಾರ್, KS TV 46 ಮಲೆನಾಡು ನ್ಯೂಸ್, ಅರಳ್ಳಿ.